ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗಾಗಲೇ ಮದ್ದೂರು ತಾಲೂಕಿನ ಗೊರವಹಳ್ಳಿ ಗ್ರಾಮದಲ್ಲಿ ಹೈ ಡ್ರಾಮಾ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ನಲ್ಲಿ ನೀವು ನೋಡಿ. ಮದ್ದೂರು ತಾಲೂಕಿನಲ್ಲಿ ಗೊರವನಹಳ್ಳಿ ಗ್ರಾಮದಲ್ಲಿ ಹೈ ಡ್ರಾಮಾ ನಡೆದಿರೋದು ಯಾತಕ್ಕಾಗಿ? ಕಾಕಿ ಬಂದೋಬಸ್ತ್ ನಲ್ಲಿ ಕೈ ಶಾಸಕರಿಂದ ಗುದ್ದಲಿ ಪೂಜೆ ಆಗಿದೆ. ಈ ಗ್ರಾಮವನ್ನ ನಗರಸಭೆಗೆ ಸೇರಿಸಿದ್ದೇ ಇವರಿಗೆ ಸಮಸ್ಯೆ ಅಂತ ಮದ್ದೂರು ಶಾಸಕ ಉದಯ್ಗೆ ಗೊರವನಹಳ್ಳಿ ಗ್ರಾಮಸ್ಥರು ಮಾರಿ ಹಾಕಿದ್ದಾರೆ. ಗ್ರಾಮಸ್ಥರ ವಿರೋಧಕ್ಕೆ ಹೆದರಿ ಈಗ ಪೊಲೀಸ್ ಭದ್ರತೆಯಲ್ಲಿ ಬಂದು ಗುದ್ದಲಿ ಪೂಜೆ ಮಾಡಲಾಗಿದೆ. ಹಾಗಾದ್ರೆ ಇಲ್ಲಿ ನಗರಸಭೆಗೆ ಸೇರಿಸಿದ್ದೇ ಪ್ರಾಬ್ಲಮ್? ಯಾಕೆ ಪ್ರಾಬ್ಲಮ್ಮು? ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ನೀವು ನೋಡ್ತಾ ಇರೋದು. ಗ್ರಾಮ ಪಂಚಾಯಿತಿಯನ್ನ ನಗರಸಭೆಗೆ ಸೇರಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗ್ರಾಮಸ್ಥರ ವಿರೋಧಕ್ಕೆ ಹೆದರಿ ಈಗ ಪೊಲೀಸರ ಭದ್ರತೆಯಲ್ಲಿನೇ ಗುದ್ದಲಿ ಪೂಜೆ ಮಾಡಲಾಗಿದೆ. ಕಾಕಿ ಬಂದೋಬಸ್ತ್ ನಲ್ಲಿ ಕೈ ಶಾಸಕರು ಗುದ್ದಲಿ ಪೂಜೆ ಮಾಡಿದ್ದಾರೆ. ಕಾರಣ ಭಯ. ಆ ಸಂದರ್ಭದಲ್ಲಿ ಏನ್ ಬೇಕಿದ್ರೂ ಅಹಿತಕರ ಘಟನೆ ನಡೀಬಹುದು ಅಂತ. ಈಗ ಗ್ರಾಮಸ್ಥರ ಆಕ್ರೋಶದ ಮಧ್ಯೆನೇ ಗುದ್ದಲಿ ಪೂಜೆ ನೆರವೇರಿದೆ ನಿಜ. ಮುಂದೇನು ಹಾಗಾದ್ರೆ ಅಂತ ನೋಡಿ. ಪೊಲೀಸ್ ಬಿಗಿ ಭದ್ರತೆಯಲ್ಲಿ ನೆರವೇರಿದಂತ ಗುದ್ದಲಿ ಪೂಜೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಮದ್ದೂರು ತಾಲೂಕಿನ ಗೊರವನಹಳ್ಳಿ ಗ್ರಾಮವನ್ನ ನಗರಸಭೆಗೆ ಸೇರಿಸಿದ್ದಕ್ಕೆ ಈಗ ಆ ಗ್ರಾಮಸ್ಥರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ನಗರಸಭೆಗೆ ಸೇರಿಸಿದ್ದೇ ತಪ್ಪಾ? ಯಾಕೆ ಸೇರಿಸಬಾರ್ದಾಗಿತ್ತು? ಇದರಿಂದ ಆ ಗ್ರಾಮಸ್ಥರಿಗಾಗುವಂತ ನಷ್ಟಗಳೇನು, ಅನಾನುಕೂಲಗಳೇನು, ಯಾತಕ್ಕಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ? ಗ್ರಾಮ ಪಂಚಾಯಿತಿಯನ್ನ ಈಗ ನಗರಸಭೆಗೆ ಸೇರಿಸಿದ್ರಿಂದ ವಿರೋಧ ಅಂದ್ರೆ ಈ ಹಿಂದೆ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಒಂದು ಭಾಗಕ್ಕೆ ಸಂಬಂಧಪಟ್ಟಂತೆ 4 ಹಳ್ಳಿಗಳನ್ನ ಗ್ರಾಮ ಪಂಚಾಯಿತಿಯನ್ನ ನಗರಸಭೆಗೆ ಸೇರಿಸಬಾರ್ದು ಅಂತ ಒಂದು ಪತ್ರವನ್ನ ಬರೆದಿದ್ರು. ಬಟ್ ಅದರಲ್ಲಿ ಈ ಹಳ್ಳಿ ಇರಲಿಲ್ಲ. ಆದ್ರೆ ಈಗ ಈ ಗೊರವನಹಳ್ಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಗ್ರಾಮ ಪಂಚಾಯಿತಿಯನ್ನ ನೀವು ನಗರಸಭೆಗೆ ಸೇರಿಸೋದು ಬೇಡ, ಸೇರಿಸಿದ್ದಕ್ಕೆ ನಮ್ಮ ವಿರೋಧ ಇದೆ ಅಂತ. ಹಾಗಾದ್ರೆ ಆಕ್ಚುಯಲ್ ಆಗಿ ಅಲ್ಲಿ ಏನ್ ನಡೀತಾ ಇದೆ? ಪೊಲಿಟಿಕಲ್ಲಿ ನಡೀತಾ ಇರುವಂತ ಹೈ ಡ್ರಾಮಾನ? ಯಾರ ಆಕ್ಷೇಪ ಇರೋದು ನಿಜಕ್ಕೂ? ಅಲ್ಲಿ ಏನ್ ನಡೀತಾ ಇದೆ? ಅಲ್ಲಿನ ಕಂಡೀಷನ್ ಏನಿರಬಹುದು? ಅದು ಈಗ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಗ್ರಾಮ ಪಂಚಾಯಿತಿಯನ್ನ ನಗರಸಭೆಗೆ ಸೇರಿಸಿದ್ರು ಅನ್ನೋ ಕಾರಣಕ್ಕೇನೆ ಇದು ಸಮಸ್ಯೆ ಆಗ್ತಾ ಇದೆಯಾ, ಅಥವಾ ಅಲ್ಲಿ ರಾಜಕೀಯವಾಗಿ ಏನಾದ್ರೂ ದೊಂಬರಾಟ ನಡೀತಿದ್ಯಾ? ಅಲ್ಲಿ ರಾಜಕೀಯವಾಗಿ ಇರುವಂತ ಪ್ರಾದೇಶಿಕ ಪರಿಸ್ಥಿತಿ ಏನಿರಬಹುದು? ಇವೆಲ್ಲವೂ ಕೂಡ ಸಾಕಷ್ಟು ಅನುಮಾನಗಳನ್ನ ಹುಟ್ಟಾಕ್ತಾ ಇದೆ. ನೋಡಿ, ಸದ್ಯ ಅಲ್ಲಿ ನೆರವೇರುವಂತ ಗುದ್ದಲಿ ಪೂಜೆ ಏನಿದೆ ಭಾರಿ ಬಿಗಿ ಭದ್ರತೆಯಲ್ಲಿ ನೆರವೇರಿದೆ. ಯಾಕೆಂದ್ರೆ ಯಾರು ಬಂದು ಏನು ಗಲಾಟೆ ಮಾಡ್ತಾರೋ, ಕಲ್ಲು ತೂರಾಟ ಮಾಡ್ತಾರೋ, ಇಂಥ ಇನ್ಸಿಡೆಂಟ್ಗಳು ಅನೇಕ ಕಡೆ ಆಗಿದೆ. ಗುದ್ದಲಿ ಪೂಜೆ 2 ಬಾರಿ ಆಗಿದ್ದಿರಬಹುದು. ಕಾಮಗಾರಿಗಳಿಗೆ ಶಂಕುಸ್ಥಾಪನೆ 2 ಬಾರಿ ಆಗಿದ್ದಿರಬಹುದು. ಆ ಪಕ್ಷದವರು ಈ ಪಕ್ಷದವರು ಅಂತೇಳಿ ಕ್ರೆಡಿಟ್ ತಗೊಳ್ಳೋದಕ್ಕೆ ನಡೆದಂಥ ವಾರ್ಗಳು ಅನೇಕ ಆಗಿದ್ದಾವೆ. ಬಟ್ ಇಲ್ಲಿ ಆ ಗ್ರಾಮವನ್ನ ನಗರಸಭೆಗೆ ಸೇರಿಸಿದ್ದೇ ತಪ್ಪು ಅನ್ನುವಂಥ ನಿಟ್ಟಿನಲ್ಲಿ ಗ್ರಾಮಸ್ಥರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಆ ಆಕ್ರೋಶ ಇರೋದ್ರಿಂದ, ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇರೋದ್ರಿಂದ ಪೊಲೀಸರ ಭದ್ರತೆಯಲ್ಲಿನೇ ಇಲ್ಲಿ ಗುದ್ದಲಿ ಪೂಜೆಯನ್ನ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ರಾಘವೇಂದ್ರ. ಈ ಗ್ರಾಮ ಪಂಚಾಯಿತಿಯನ್ನ ನಗರಸಭೆಗೆ ಸೇರಿಸಿದ್ದೇ ದೊಡ್ಡ ಪ್ರಾಬ್ಲಮ್. ಆಕ್ಚುಯಲ್ ಕಂಡೀಷನ್ ಏನಿದೆ? ನಗರಸಭೆಗೆ ಸೇರಿಸೋದ್ರಿಂದ ಆ ಗ್ರಾಮಸ್ಥರಿಗಾಗುವಂತ ಪ್ರಾಬ್ಲಮ್ ಏನು, ಅನಾನುಕೂಲಗಳು ಏನು ಅಂತ? ಎಸ್ ಓಕೆ. ಏನು ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿರುವಂತ ಏನು ಮದ್ದೂರು ನಗರಸಭೆಗೆ ಇದೀಗ ಆ ಪಕ್ಕದ ಗ್ರಾಮದಲ್ಲಿರುವಂತಹ ಏನು ಗೊರವನಹಳ್ಳಿ ಗ್ರಾಮ ಪಂಚಾಯತಿ ಸೇರಿದಂತೆ ಸುತ್ತಮುತ್ತಲ 5 ಗ್ರಾಮ ಪಂಚಾಯತಿಯನ್ನ ಇದೀಗ ನಗರಸಭೆಗೆ ಸೇರ್ಪಡೆ ಮಾಡೋದ್ರಿಂದ ಅಲ್ಲಿನ ಏನು 5 ಪಂಚಾಯತಿ ಜನರು ಕೂಡ ಕಳೆದ 100 ದಿನಗಳಿಂದಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾರೆ. ಅದರಲ್ಲೂ ಕೂಡ ಗೊರವನಹಳ್ಳಿ ಪಂಚಾಯತಿಯ ಏನು 76 ದಿನಗಳಿಂದಲೂ ಕೂಡ ಅಲ್ಲಿನ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡುವ ಮೂಲಕ ತಮ್ಮ ಗ್ರಾಮ ಪಂಚಾಯತಿಯನ್ನ ನಗರಸಭೆಯಿಂದ ಹೊರಗಿಡಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಇವತ್ತು ಏನು ಶಾಸಕರು ಇವತ್ತು ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೂ ಕೂಡ ಇವತ್ತು ಅಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಮುತ್ತಿಗೆ ಹಾಕಿ ಗ್ರಾಮ ಏನು ಶಾಸಕರಿಗೆ ಚೀಮಾರಿ ಹಾಕಿದಂತ ಪ್ರಸಂಗ ಕೂಡ ನಡೀತು.
ಇತ್ತು. ಏನು ಆ ಕಾರಣಕ್ಕಾಗಿನೇ ಇವತ್ತು ಪೊಲೀಸ್ ಭದ್ರತೆಯಲ್ಲಿ ಶಾಸಕರು ಬಂದು ಅಲ್ಲಿನ ಏನು ಸುಮಾರು 815 ಲಕ್ಷ ಕೋಟಿ ವೆಚ್ಚದ ಒಂದು ಕಾಮಗಾರಿಗೆ ಇವತ್ತು ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ರು. ಒಟ್ಟಾರೆಯಾಗಿ ಶಾಸಕರಿಗೆ ಈಗ ಭಾರಿ ಬಂದೋಬಸ್ತ್ ಅನ್ನು ತೆಗೆದುಕೊಂಡು ಗುದ್ದಲಿ ಪೂಜೆ ಮಾಡುವಂತ ಪರಿಸ್ಥಿತಿ ಅನಿವಾರ್ಯ ಆಗಿರೋದು ನಿಜಕ್ಕೂ ಕೂಡ ಅಲ್ಲಿ ಶಾಸಕರಿಗೆ ಒಂದ್ ರೀತಿ ಮುಜುಗರವನ್ನ ತರಿಸಿರುವಂತ ಘಟನೆ ಅಂತಾನು ಕೂಡ ಹೇಳ್ಬೋದು ಸೌಖ್ಯ. ಯಾಕೆಂದ್ರೆ ಮದ್ದೂರು ಶಾಸಕರ ಈ ಒಂದು ನಗರಸಭೆ ಮಾಡಲೇಬೇಕು ಸತಾಯಗತೆ ಅಂತ ಹೋರಾಟ ಮಾಡ್ತಾರೆ. ಮತ್ತೊಂದು ಕಡೆ ಅಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುವ ಮೂಲಕ ತಮ್ಮ ಗ್ರಾಮ ಪಂಚಾಯತಿಯಾಗಿ ಉಳಿಸಬೇಕು, ನಗರಸಭೆಗೆ ಸೇರ್ಪಡೆ ಮಾಡೋದು, ನಗರಸಭೆಗೆ ಸೇರ್ಪಡೆ ಮಾಡೋದ್ರಿಂದ ನಮ್ಮ ಗ್ರಾಮ ಅಭಿವೃದ್ಧಿ ಆಗಲ್ಲ, ಸುತ್ತಮುತ್ತ ಗ್ರಾಮಗಳಿಗೆ ಬರೀ ತೆರಿಗೆಯವನ್ನೇ ಕಟ್ಟಬೇಕಾಗುತ್ತೆ ಅಂತ ಹೇಳಿ ಇಲ್ಲಿನ ಗ್ರಾಮಸ್ಥರು ಇದೀಗ ಒಂದು ಪ್ರತಿಭಟನೆ ನಡೆಸುವ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿಯೇ ಇವತ್ತು ಪೊಲೀಸ್ ಭದ್ರತೆಯಲ್ಲಿ ಶಾಸಕರು ಹೋಗಿ ಗುದ್ದಲಿ ಪೂಜೆಯನ್ನ ಮಾಡಿ ತಮ್ಮ ಹಠವನ್ನ ಸಾಧಿಸಿದ್ದಾರೆ. ಒಂದು ಕಡೆ ಗ್ರಾಮಸ್ಥರು ಕೂಡ ಶಾಸಕರಿಗೆ ತರಾಟೆ ತೆಗೆದುಕೊಂಡು ಈಗ ನೀವು ಈ ಒಂದು ನಮ್ಮ ಹೋರಾಟಕ್ಕೆ ನೀವು ಬೆಲೆ ಕೊಡದೆ ನೀವು ಮತ್ತೆ ಮುಂದುವರಿಸದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಸೌಖ್ಯ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.